ಆಯ್ಕೆ ಮಾಡಿದ್ದು ನನ್ನ ಮಕ್ಕಳು. ಚೆನ್ನಮ್ಮ ಅಂತ್ಯಕ್ರಿಯೆ ವೇಳೆ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಂಗನಾಥನ ತಪ್ಪಲಿನಲ್ಲಿ ಇರಬೇಕೆಂಬುದು ಅವರ ಆಸೆ. ಆ ಜಾಗವನ್ನ ಕ್ರಯಕ್ಕೆ ಖರೀದಿಸಿ ಮಾಡ್ತಾ ಇರೋದು ನಾನು ಇಷ್ಟು ಬೆಳೆಯಲು ನನ್ನ ಕುಲದೇವರೇ ಕಾರಣ. ನನ್ನ ಕುಲದೇವರು ರಂಗನಾಥ ಸ್ವಾಮಿಯೇ ಕಾರಣ. ನನ್ನ ಪತ್ನಿ ಚೆನ್ನಮ್ಮ ಕೂಡ ನನ್ನ ಬೆಳವಣಿಗೆಗೆ ಕಾರಣ. ಪತ್ನಿಯನ್ನ ಅನ್ನಪೂರ್ಣೇಶ್ವರಿ ಅನ್ನಲು ಉತ್ಪ್ರೇಕ್ಷೆ ಇಲ್ಲ. ನಾನು ಅಳುವುದಿಲ್ಲ, ಸಂತೋಷದಿಂದ ಕಳಿಸಿಕೊಡ್ತೀನಿ. ಚೆನ್ನಮ್ಮ ಅಂತ್ಯಕ್ರಿಯೆ ವೇಳೆ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಲಿನಲ್ಲಿ ಇವತ್ತು ಅವರ ಸಮಾಧಿ ಮಾಡಬೇಕು ಅನ್ನಲು ತೀರ್ಮಾನ ಮಾಡಿದರು. ನನ್ನ ನಡೆಯ ಎಲ್ಲರೂ ಸೇರಿ ಈ ಒಂದು ತೀರ್ಮಾನಕ್ಕೆ ಈ ಜಮೀನ ಕ್ರಯಕ್ಕೆ ಬರೆಸಿಕೊಂಡು ತಾಯಿ ಜಮೀನು ಬೇರೆ ಕಡೆ ಇತ್ತು ಕೊಡಲಿಕ್ಕೆ, ಅಲ್ಲಿ ಸಮಾಧಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಆದರೆ ಮಕ್ಕಳು ನನಗೆ ರಂಗನಾಥನ ಆಶೀರ್ವಾದ, ನಾನು ಈ ದೇಶದ ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ರೆ, ಇನ್ನೊಂದು ಕಡೆ ನನ್ನ ಅಗಲಿ ಹೋಗಿರುವ ನನ್ನ ಬಿಟ್ಟವಿದ್ದಾರೆ. ಆಯ್ಕೆ ಮಾಡಿದ್ದು ನನ್ನ ಮಕ್ಕಳು. ಚೆನ್ನಮ್ಮ ಅಂತ್ಯಕ್ರಿಯೆ ವೇಳೆ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಂಗನಾಥನ ತಪ್ಪಲಿನಲ್ಲಿ ಇರಬೇಕೆಂಬುದು ಅವರ ಆಸೆ. ಆ ಜಾಗವನ್ನ ಕ್ರಯಕ್ಕೆ ಖರೀದಿಸಿ ಮಾಡ್ತಾ ಇರೋದು ನಾನು ಇಷ್ಟು ಬೆಳೆಯಲು ನನ್ನ ಕುಲದೇವರೇ ಕಾರಣ. ನನ್ನ ಕುಲದೇವರು ರಂಗನಾಥ ಸ್ವಾಮಿಯೇ ಕಾರಣ. ನನ್ನ ಪತ್ನಿ ಚೆನ್ನಮ್ಮ ಕೂಡ ನನ್ನ ಬೆಳವಣಿಗೆಗೆ ಕಾರಣ. ಪತ್ನಿಯನ್ನ ಅನ್ನಪೂರ್ಣೇಶ್ವರಿ ಅನ್ನಲು ಉತ್ಪ್ರೇಕ್ಷೆ ಇಲ್ಲ. ನಾನು ಅಳುವುದಿಲ್ಲ, ಸಂತೋಷದಿಂದ ಕಳಿಸಿಕೊಡ್ತೀನಿ. ಚೆನ್ನಮ್ಮ ಅಂತ್ಯಕ್ರಿಯೆ ವೇಳೆ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಲಿನಲ್ಲಿ ಇವತ್ತು ಅವರ ಸಮಾಧಿ ಮಾಡಬೇಕು ಅನ್ನಲು ತೀರ್ಮಾನ ಮಾಡಿದರು. ನನ್ನ ನಡೆಯ ಎಲ್ಲರೂ ಸೇರಿ ಈ ಒಂದು ತೀರ್ಮಾನಕ್ಕೆ ಈ ಜಮೀನ ಕ್ರಯಕ್ಕೆ ಬರೆಸಿಕೊಂಡು ತಾಯಿ ಜಮೀನು ಬೇರೆ ಕಡೆ ಇತ್ತು ಕೊಡಲಿಕ್ಕೆ, ಅಲ್ಲಿ ಸಮಾಧಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಆದರೆ ಮಕ್ಕಳು ನನಗೆ ರಂಗನಾಥನ ಆಶೀರ್ವಾದ, ನಾನು ಈ ದೇಶದ ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ರೆ, ಇನ್ನೊಂದು ಕಡೆ ನನ್ನ ಅಗಲಿ ಹೋಗಿರುವ ನನ್ನ ಬಿಟ್ಟವಿದ್ದಾರೆ.